ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡ್ ಕೊಡ್ತಾ ಇದ್ದೀವಿ. ನಮ್ಮ ಪ್ರಕೃತಿಕ್ಕುವಂಥ ಅನೇಕ ಗಡ್ಡೆಗಳಿಂದ, ಬೇರುಗಳಿಂದ, ಎಲ್ಲ ಗಿಡ ಮರದ ಪ್ರತಿಯೊಂದು ಅಂಗಗಳಿಂದ ಅನೇಕ ಕಾಯಿಲೆಗಳನ್ನು ಕಲಿಸ್ಬೋದು. ಇದು ಅನೇಕ ಸಾರಿ ನಾನು ಅನೇಕ ಎಪಿಸೋಡನ್ನು ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಬಗ್ಗೆ. ಅದೇ ಇದು ಒಂದು ದಿವ್ಯ ಅಮೃತ. ಇದು ನಮಗೆ ಇದನ್ನು ಸೇವನೆ ಮಾಡಲೇಬೇಕು. ಇಲ್ಲ ಅಂದರೆ ಅನೇಕ ಕಾಯಿಲೆಗಳೇ ನಮಗೆ ಅಟ್ಯಾಕ್ ಆಗುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರು ಇದನ್ನು ನಾನಾ ರೀತಿ ಯಾವ ಥರ ಅಂತ ಹೇಳಿದ್ದೀನಿ. ಮೊದಲೇ ಬೇಯಿಸ್ಬೋದು, ಉರಿಸ್ಕೋಬೋದು. ಉರಿಸೋದು ಇವಾಗ ಹೇಳ್ತೀನಿ. ಬೇಯಿಸ್ಬೋದು, ಮತ್ತು ಇದು ತುಪ್ಪದಲ್ಲಿ, ಜೇನುತುಪ್ಪದಲ್ಲಿ, ಮತ್ತು ಇನ್ನೊಂದಿದೆ ಮತ್ತು ಈ ಥರ ಈ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ನಮ್ಗೆ ಅನೇಕ ರೀತಿಯ ಲಾಭಗಳು ಇದೆ. ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಕಟ್ ಮಾಡಿ ಚಾಕುವಿಂದ ಒಂದು 3-4 ಗಂಟೆ ಇಲ್ಲಿ ಕಟ್ ಮಾಡಿ ಈ ರೌಂಡನ್ನು ಹೆಂಚು ಮೇಲೆ ಹಾಕಿ ಅಥವಾ ಬೆಂಕಿಯಲ್ಲಿ ಹಾಕಿ ಸುಡಿರಿ ಅಥವಾ ಉರಿಸ್ರಿ. ಹೆಂಚು ಮೇಲೆ ಹಾಕಿ ಉರಿಸ್ರಿ ಅಥವಾ ಇದನ್ನು ಸುಟ್ಕೊಳ್ಳಿ. ಸುಟ್ಟಿರ್ತಕ್ಕಂತಹ ಬೆಳ್ಳುಳ್ಳಿಯನ್ನು ಒಂದೊಂದೇ ಸಲನ್ನು ಬಿಡಿಸ್ಕೊಂಡು ಪ್ರತಿನಿತ್ಯ 1-2-3 ಸೇವನೆ ಮಾಡ್ತಾ ಬಂದರೆ BP, ಶುಗರು, ಕೊಲೆಸ್ಟ್ರಾಲು, ಕ್ಯಾನ್ಸರು ಇವೆಲ್ಲ ದೂರ ಆಗುತ್ತೆ. ಏನು ನಾವು ಮಾಡಿದ್ದು, ಏನು ಕಷ್ಟಪಟ್ವಿ, ಬೆಳ್ಳುಳ್ಳಿಯನ್ನು ಸೇಕರಿಸಿಕೊಂಡು ಇಲ್ಲಿಗೆ ಕಟ್ ಮಾಡಿ ಚಾಕುವಿಂದ ರೌಂಡಾಗಿ ಕಟ್ ಮಾಡಿ ಹೆಂಚು ಮೇಲೆ ಇಟ್ಟರು ನೀವು ಉರಿಸ್ಬೋದು ಅಥವಾ ಬೆಂಕಿಯಲ್ಲಿ ಹಾಕಿ ಅದನ್ನು ಸುಡ್ಬೋದು. ಚೆನ್ನಾಗಿ ಹುರಿದ ಮೇಲೆ, ಚೆನ್ನಾಗಿ ಸುಟ್ಟ ಮೇಲೆ ಅದನ್ನು ತೆಗೆದುಕೊಂಡು ಬಿಸಿ ಇರಬೇಕಂತೇನಿಲ್ಲ, ತೆಗೆದುಕೊಂಡು ಪ್ರತಿನಿತ್ಯ 2-3 ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಮುಗೀತು, ಎಲ್ಲ ಕಾಯಿಲೆಗಳು ಹೋಗ್ತವೆ. ಇಂತಹ ಒಂದು ದಿವ್ಯ ಔಷಧಿಯುಳ್ಳ ಈ ಬೆಳ್ಳುಳ್ಳಿನ ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬಂದರೆ ಬಹಳ ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.